ನಮಸ್ಕಾರ ಡೆಣಿಗಳಿಗೆ ನಮಸ್ಕಾರ. ವೆಲ್ಕಮ್ ಧರ್ಮರಾಜ, ವೆಲ್ಕಮ್. ನೀನು ಬಂದಿದೆ ಕಾರಣವಿದೆ ಗೌಡರೇ, ಕಾರಣವಿದೆ. ಇಡೀ ರಾಜಕೀಯ ಮುಖಂಡರನ್ನು ನಿನ್ನ ಶವದಲ್ಲಿ ಇಟ್ಟುಕೊಂಡು ನಮ್ಮಂತ ಬಡವರಿಗೆ ಸೇರಬೇಕಾದ ಬೀಜ ಗೊಬ್ಬರ ಸೌಲಭ್ಯಗಳನ್ನು ನೀನು ಒಬ್ಬನೇ ಎತ್ತಿ ಹಾಕಿಕೊಂಡು ಮೆರೆಯುತ್ತಿರುವಲ್ಲ ನಾಯಿ. ನಾಚಿಕೆ ಆಗಲ್ವೇ ನಿನ್ನ ಏಸಿ ಜನ್ಮಕ್ಕೆ? ಇಡೀ ರೈತರನ್ನು ನಡಿಗಿಸುವ ನನ್ನ ಗೆಳೆಯನ ಮುಂದೆ ನಿನ್ನ ಕಂಠನಾದವು ಬಾರಿಸಿದರೆ ಏನು ಪ್ರಯೋಜನ ಇಲ್ಲ. ನಿನಗೆ ಏನು ಅನ್ಯಾಯವಾಗಿದೆ ಅಷ್ಟೇ ಮಗಳೇ ಕತ್ತೆ. ನಮ್ಮಂತ ಬಡವರ ಆಸ್ತಿಯನ್ನು ಕಸಿದುಕೊಂಡು ಅನ್ಯಾಯದಿಂದ ಅರಮನೆ ಕಟ್ಟಿ ಅದೇ ಅರಮನೆಯಲ್ಲಿ ಕೋಟ ನೋಟನ್ನು ಪ್ರಿಂಟ್ ಮಾಡಿಸಿ ಕೋಟ ನೋಟನ್ನು ವಿಕ್ರಮ ಕೈಯಲ್ಲಿ ಕೊಟ್ಟು ಅವನನ್ನು ಅನ್ಯಾಯದಿಂದ ಜೈಲು ಸೇರಿಸಿದಿರಿ. ಈ ರೈತ ಸುಮ್ಮನೆ ಬಿಡ್ತಾನಂತ ಅನ್ಕೊಳ್ಳಿ, ನಿಮ್ಮನನ್ನು ಸುಟ್ಟು ಹಾಕುತ್ತಾನೆ. ಸುಟ್ಟು ಹಾಕುತ್ತಾನ ಸಿಟ್ಟಿನ ಆವೇಶದ ಸಿಕ್ಕಂತ ಮಾತನಾಡಬೇಡ್ತಾನ. ನನ್ನನ್ನು ಮುಟ್ಟಲು ಬಂದರೆ ಕಟ್ಟಿಸಿಲಿವೆ ನಿನ್ನ ಕೆಟ್ಟ ಶರೀರವನ್ನು. ಮಾಡಿಕೊಡಿ, ತಿರುಸಟ್ಟಿ ಬಾರು ಈ ಬಡವ ರೈತನನ್ನು. ಸೊಕ್ಕಿನ ಸೌಕಾರ, ಈ ರೈತನನ್ನು ಕಟ್ಟಿ ಹಾಕಿದರೆ ನೀವೇನು ಒಟ್ಟಿಗೆ ಅನ್ನ ತಿಂತೀರಾ ಇಲ್ಲ ಮಣ್ಣು ತಿಂತೀರಾ? ತಿರುವಾಕಿನ ಮಗನೇ, ಚಿನ್ನದ ಚಿನ್ನಿಯನ್ನು ಚಿಮ್ಮುವ ಈ ಶ್ರೀಮಂತನಿಗೆ ನಿನ್ನಂತ ರೈತನ ಅವಶ್ಯಕತೆ ಬೇಕಾಗಿಲ್ಲ. ಈಗ ನಿನ್ನನ್ನು ಯಾರು ಬಿಡಿಸಿಕೊಳ್ಳುತ್ತಾರೋ ನಾನು ನೋಡಿಕೊಳ್ಳುತ್ತೇನೆ. ಲೇ ಅಲಕ ನನ್ನ ಮಕ್ಕಳೇ, ಈ ರೈತನನ್ನು ಕಟ್ಟಿ ಹಾಕಿ ಹೊಡೆದರೆ ಹಸಿರು ಟವಲ್ ಕಟ್ಟಿಕೊಂಡು ಉಸಿರು ಗಟ್ಟಿಗೆ ಹಿಡಿದು ನಿಮ್ಮನ್ನು ಮೆಟ್ಟಲಿಂದ ಹೊಡಿತಾರೆ ನಮ್ಮಂತ ರೈತ ಬಾಂಧವರು. ಎಚ್ಚರದಿಂದ ಮಾತನಾಡು. ಎಚ್ಚರ, ನನಗೆ ಹೆಚ್ಚಳ ಮಾತಾಡಿದ್ರೆ ಬಿಟ್ಟು ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೆ. ನನ್ನಲ್ಲಿ ಬಟ್ಟೆ ಬಂದನ ಮಗನೇ. ಲೇ ಮಾರಿಗೊಡೆ, ಮೈ ಚರ್ಮ ಬಿಚ್ಚಿ ಬೀಳ್ವರ್ಗ ಬಾರಿಸಿ ಬಡವನನ್ನು. ನಮ್ಮ ಡನೆಯ ಮನೆಗೆ ಬಂದು ನನಗೆ ಸಿಕ್ಕಿದಂಗ ಮಾತನಾಡಿದ್ಯಾರೋ ಮಗನೇ. ನನಗೆ ಸಿಟ್ಟು ಬಂತಂದ್ರೆ ಸಿಡಿಲು ಹೊಡೆದಂಗೆ ಹೊಡೆದೇ ಬಿಡ್ತೀನಿ. ಆ ಮಗನ್ನ ನನಗೆ ಮುಟ್ಟು ಬಿಡ್ರಿ ಗೌಡ್ರಿ, ಒಂದು ಕೈ ನೋಡಿ ನೀರ್ ಇಳಿಸೇ ಬಿಡ್ತೀನಿ. ನೀತಿಗೆಟ್ಟ ನನ್ನ ಮಕ್ಕಳೇ, ನನ್ನನ್ನು ಕಟ್ಟಿ ಹಾಕಿ ಹೊಡೆದರೆ ನೀವೇನು ರೌಡಿಗಳ ವೇಷ್ಟಿ ಬಾಡಿಗಳ? ಕಟ್ಟಿ ಹಾಕಿದ ಹಗ್ಗವನ್ನು ಬಿಚ್ಚಿ ನೋಡ್ರು, ನಿಮ್ಮೆಲ್ಲರನ್ನು ಸುಟ್ಟು ಹಾಕುತ್ತಾನೆ ಇದೇ ರೈತನ ರಾಜ್ಯದಲ್ಲಿ. ಮಾಡಿಗೊಡೆ, ಇವನ ಸುಟ್ಟು ಬೇಕಾಗತ್ತದಕ್ಕೆ ನನ್ನ ತೋಟದಲ್ಲಿ ಹೋಗಿ ಕಟ್ಟಿಕೊಂಡು ಗೂಡು ಹಾಕು, ಸುಟ್ಟು ಬಿಡೋಣ ಈ ಮಗನನ್ನು. ಆಯ್ತ್ರಿ ಅಪ್ಪ, ಸತ್ತೊತ್ಕೊಂಡು ಬರ್ರಿ ಮಗನ ನಿಂತು ನೋಡಲಿ ಈ ನೀನದು ಸೊಕ್ಕು ಇನ್ನೂ ಅಣಗದಂತೆ ಕಾಡುವುದಿಲ್ಲ. ನೀನು ಸೊಕ್ಕು ಅಣಗಬೇಕಾದರೆ ನಾನು ತಕ್ಕ ಶಿಕ್ಷೆ ನನಗೆ ಹಾಕಲೇಬೇಕು. ಆಗಲೇ ಬಡವನನ್ನು. ಸಾಕು ನಿಲ್ಲಿಸ್ಕೋಡ ನಿನ್ನ ಶೂರತನದ ಶೌರ್ಯವನ್ನು. ಮತ್ತೊಮ್ಮೆ ಏತಿನ ನನ್ನ ಮೇಲೆ ಬಿಟ್ಟರೆ ತಿಳಿದುಕೋ, ಈ ಗಜೇಂದ್ರ ಕೊಟ್ಲಿ ನಿನ್ನ ಕೈಲಿಗೆ ಬಿತ್ತಂತ ತಿಳಿದುಕೋ. ಏ ಗಜೇಂದ್ರ, ಗರ್ಜಿಸಿ ನಮ್ಮ ಗೌಡನ ಮನೆಗೆ ಬಂದು ಗಂಟು ಕೊಡಲು ಎತ್ತಿದರೆ ನಾವೇನು ಗಾಂಡುಗಳಂತ ತಿಳಿದುಕೊಂಡೇನೋ ಬಚ್ಚ. ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಇದೇ ಮಣ್ಣಲ್ಲಿ ಮಲಗಿಸಿ ಬಿಟ್ಟರು ಮೊಲ ಎಚ್ಚರದಿಂದ. ಇದೇ ಮಣ್ಣಲ್ಲಿ ಚಿನ್ನ ಬೆಳೆಸುವ ನಮ್ಮನ್ನು ಸುಟ್ಟು ಹಾಕಲು ಬಂದರೆ ಇದೇ ನಿಮ್ಮೆಲ್ಲ ಪಿಚ್ಚ ಬೇಡುವಂತ ಮಾಡೋದಿದ್ದರೆ ನನ್ನ ಹೆಸರು ಗಜ ಕೇಸರಿ. ಗಜ ಕೇಸರಿ ಗದ್ದಲಗೊಂಡ ಗಜೇಂದ್ರನೇ ಅಲ್ಲ. ಗಜೇಂದ್ರ, ನಾನೇ ಗಂಡನ ಗಂಡ ಹಾರಾಡಬೇಡ. ಹಾರಾಡಿದರೆ ನನ್ನ ಗುಂಡಿನ ಬಿಟ್ಕೊಂಡು ನಿಮ್ಮಿಬ್ಬರ ಹಾರಿ ಹೋಗೋದು ನಿಮ್ಮಿಬ್ಬರ ಪ್ರಾಣ ಪಕ್ಷಿ.
ಏ ಯಪ್ಪ ಮತ್ತ ಕಿರಿಮಂತು ಬಂದು ನಮ್ ಗೌಡ್ರ ಮನೆಗ ಸೆಟ್ ಹಾಕೊಂತ ಹೋಗಿರಲಿ ತಮ್ಮ. ಸುಮ್ಮನೆ ನಮ್ ಗೌಡ್ಗ ನಮಸ್ಕಾರ ಹೊಡೆದು ಹೊರಟ ಹೋಗು. ಹೊರಟು ಹೋಗಲು ಬಂದಿಲ್ಲ ಶೆಟ್ಟಿ, ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ. ಅಲ್ಲಿ ಕಟ್ಟಾಕಿರುವ ನಮ್ಮಣ್ಣನ್ನು ಬಿಡಿಸ್ಕೊಂಡು ಹೋಗೋದಕ್ಕೆ ಬಂದಿನಿ. ಸುಮ್ಮನೆ ನಮ್ಮಣ್ಣನ್ನು ಬಿಟ್ಟರೆ ಸರಿ, ಇಲ್ಲದಿದ್ದರೆ ನಿಮ್ಮ ಆಯುವಲ್ಲ ಆಯುಷ್ಮಾನ್ ಖತಮ್. ಯಪ್ಪ ಸಾವುಕಾರ ಸಟ್ನು ಬಿಡ್ಬಿಡ್ರು ಯಪ್ಪ. ಇಲ್ಲನಪ್ಪ ಅಂದ್ರೆ ಇನ್ನು ಸಪೋರ್ಟ್ ಅನ್ನ ಮಾಡ್ದಂಗ ಮಾಡ್ತಾನ್ರಿ ಯಪ್ಪ. ತಿಂಬಾಕಿ ಬರಂಗಿಲ್ಲ. ಆ ಮಗನ ಸಟ್ನು ಬಿಟ್ಬಿಡ್ರಿ. ಏ ರಾಜ ಬಂಡ ಬಡವನನ್ನು. ಓಕೆ ಬಾಸ್, ಈಗಲೇ ಬಿಟ್ಟು ಬಿಡುತ್ತೇನೆ. ಹೋಗುತ್ತೆ ದುಷ್ಟಗೌಡ. ಮತ್ತೆ ನನ್ನ ಅಣ್ಣ ಮೇಲೆ ಆಗ್ಲಿ ನನ್ನ ಮೇಲೆ ಆಗ್ಲಿ ನನ್ನ ಮನೆಯ ಮೇಲೆ ಅನ್ಯಾಯ ಮಾಡಲು ಬಂದರೆ ಈ ಗಜೇಂದ್ರ ಬಂದೇ ನಿಮ್ಮನ್ನೆಲ್ಲರೂ ಮಣ್ಣು ಬುಕ್ಕಿಸೋದಕ್ಕೆ ಬಂದೇ ಬರುತ್ತಾನಂತ ನೆನಪಲ್ಲಿಟ್ಟುಕೋ. ಬರುತ್ತೇನೆ, ಎಚ್ಚರದಿಂದ ಬದುಕು. ಹೋಗು ಗಜೇಂದ್ರ, ಹೋಗು ಗಜೇಂದ್ರ ಹೋಗು. ನಿನಗೊಂದು ನಾಗತಿ ಕಾಣಿಸಿದರೆ ನನ್ನ ಹೆಸರು ಇಂಟರ್ನ್ಯಾಷನಲ್ ಡಾನ್ ರೌಡಿ ರಾಜನೇ ಅಲ್ಲ. ಹೋಗು ಗಜ ಹೋಗು. ಈ ಸೇಡಿನ ಪ್ರತೀಕಾರ ತೀರಿಸಿಕೊಳ್ಳಬೇಕಾದರೆ ನಾಳೆ ಆ ಸೂರ್ಯ ಮಲಗದ ಒಳಗ ನಿನ್ನ ಹೆಂಡತಿ ಶೀಲಹರಣ ಅಂದಾಗ ತೀರುವುದು ಈ ಚೌಡನ ಹಠ. ಅನಂತರ ಹಾರಿವಾಗದ ನಿನ್ನ ಘಟ. ಸೆಟ್ಟೆ ನಡಿ ಹೋಗೋಣ. ಹೆಚ್ಚಾಯ್ತಪ್ಪ, ಬಾಳ ಹೆಚ್ಚಾಯ್ತು ನನ್ನ ಊರಿನ ಕಾಟು. ಅಲ್ಲೇ ನಮ್ನ ಊಟ ಮಾಡಕ್ ಕುಂತೀನ್ರಿ. ನಮ್ಮೂರ್ ಸತ್ಯನಾರಾಯಣ ಹೆಂಗ್ ಅರಸ್ತಾನ ಹಂಗ ಅರ್ಸಕತ್ತದ ನನ್ನ ಊರಿ. ನನ್ ಮನ್ಯಾಗ ನೋಡಿದ್ರೆ ಮೇವಿಲ್ಲ, ಹೆಂಗ್ ಮಾಡ್ಬೇಕೀಗ? ಓ ಈ ಕಡೆಯಿಂದ ಯಾರೋ ಒಂದ್ ಹುಡುಗಿ ಬರಾಕತ್ತಾಳ. ಬರ್ಲಿ ಒಂದ್ ಮಾತು ಕೇಳೋಣ. ಸ್ವಲ್ಪ ನಿಲ್ರಿ ಮೇಡಮ್ ನೋಡ್ರಿ. ಯಾಕ್ರಿ ಮಂಜವ್ರ ಹಿಂಗ್ಯಾಕ ಬೆಕ್ಕಿಡರಂಗ ಬೆಣ್ಣ ಹತ್ತಿರಿ? ಓ ನೀನೇನೇನ ನಾಳೆ ಡಬ್ಬೆ ಸೇವಂತೆ ಅಲ್ರಿ ಮೇಡಮ್ ನೋಡ್ರಿ. ನನ್ನ ಊರಿಗೆ ಸ್ವಲ್ಪ ಮೇವಿಲ್ಲ, ಸ್ವಲ್ಪ ಮೇವಿದ್ರೆ ಕೊಡ್ರಿ. ಅವು ನನ್ನ ಪರ್ಕಾರದಾಗಿನ ಪಾರ್ಲೆ ಬಿಸ್ಕಿಟ. ನನ್ನ ಪರ್ಕಾರ ನೀ ಹಿಡಿಬೇಕಂದ್ರ ನಮ್ಮ ಅಪ್ಪನ ಪರ್ಮಿಷನ್ ಬೇಕು ರಾಜ. ನಿಮ್ಮಪ್ಪನ ಪರ್ಮಿಷನ್ ನನ್ಗೆ ಯಾಕೆ ಬೇಕು? ನನ್ನ ಹುಡುಗಿ ನೀನು ನನ್ನ ಲವರ್. ನೀನು ಹೂ ಅಂದ್ರೆ ಇಲ್ಲೇ ಮಾಡ್ತೀನಿ ಫಸ್ಟ್ ನೈಟ್. ಯಪ್ಪ ನಿಂದು ಫಸ್ಟ್ ನೈಟು ಬೇಡ, ಲಾಸ್ಟ್ ನೈಟು ಬೇಡ, ದಾರಿ ಬಿಡ, ನಾ ಹೋಗ್ಬೇಕು. ಏ ಉದ್ರ ಮಾಡಿ ಎಪ್ಪದನ ಕಟ್ಲ ಅಲ್ಲ. ಇಷ್ಟಕ್ಕ ಯಾಕೊಡೆ ಉಂಟಿದೆ ಮೇವಿಗೆ? ಯಾರ ಹೊಲಕ್ಕೆ ಯಾಕೆ ಹೋಗ್ಲಿ? ಸಂಜು ಇದ್ದ, ಅವನ ಮಾಡಿ ಕಳ್ಸಣ ಪೂರ. ಆ ಸಂಜನನ್ನ ಮಗ ಎಲ್ಲ ಹಾಳು ಮಾಡ್ಬಿಟ್ನಪ್ಪ, ಹಾಳು ಮಾಡ್ಬಿಟ್ಟ. ಅವನಿಗೆ 500 ರೂಪಾಯಿ ಸಾಲ ಕೊಟ್ಟಿನಿ. ಆದ್ರೂ ಉದ್ರಿ ಆಗ್ತಿಲ್ಲ ಅಂತ ಫ್ರೆಂಡ್ ಅಂತ 500 ರೂಪಾಯಿ ಕೊಟ್ಟೆ, ಸಾಲ ಕಟ್ಟೆ. ಆದ್ರೂ ನನ್ನ ಲವರ್ ಇಂದ ಬೆನ್ನ ಹತ್ತಾನ. ಅಲ್ಲ ಹುಡುಗಿ ನಿನ್ನ ಸಣ್ಣಾಗ್ಲಿಂತ ಸುಣ ಹಚ್ಚಿನಿ, ಸುಣ ಪೌಡರ್ ಹಚ್ಚಿನಿ, ಲಿಪ್ಸ್ಟಿಕ್ ಹಚ್ಚಿನಿ, ಚಡ್ಡಿ ಹಾಕ್ಸಿನಿ, ಎಲ್ಲಾ ಮಾಡೀನಿ. ನಿನ್ನ ಹೆಂಗ್ ಮಾಡ್ಲಿ ನಾನು ಅವ್ನ ಹಿಂದಕ್ಕೆ ಹೋದ್ರೆ? ಹಾಳಾಕತ್ತಿ ಏನ್ ನಗಾಕತ್ತೀನಿ? ಏನ್ ಮಾಡಾಕತ್ತಿ ನನಗಂತೂ ತಿಳಿವಲ್ಲಪ್ಪ ಯಪ್ಪ. ಅಲ್ಲ ಹಿಂಗ ಯಾಕೆ ಹಾಳಾಕತ್ತಿ? ಮನುಷ್ಯರ ಸತ್ತಂಗ ಏನ್ ಆತ್ ನಿನಗೆ? ಯಪ್ಪೋ ನಂದು ನನ್ನ ಮಗ ಫ್ಲಾಟ್ ರೂಮ್ದಾಗ ಕರ್ಕೊಂಡು ಹೋಗಿ ನಿನ್ನ ಏನೇನು ಮಾಡೋಣ ನನಗೆ ಗೊತ್ತಿಲ್ಲೋ. ಓ ಯಮ್ಮ ಆ ಪೆಕ್ಕೋನ್ ಹೇಳ್ತಾನ, ಎಲೆ ಗಂಡು ಮೋಡ ನಿನ್ನ ಅವ್ರನ್ನ ಕರ್ಕೊಂಡೋಗಿ ಏನೋ ಮಾಡೋಣ ಅಂತ ಮಾತಾಡಮ್ಮ ಸಂಜು, ಮಾತಾಡೋ. ನೀರು ತುಂಬಲೇಟ್ ಅನ್ನತ್ತದ. ನಾ ಅದ ಅಂತೀನಿ ಇಟ್ಟೊತ್ತನ ಯಾಕೆ ಅಳವಲ್ಲ ಅಯ್ಯವ ಅಂತ ನಾ ಅಂತೀನಿ. ಮಾತಾಡಕತ್ತ ನಾವು ಸುಮ್ಮನೆ. ಅಲ್ಲ ಅವ್ ಏನ್ ಮಾಡ್ಯಾನ ಅಂತ ಹೇಳಕತ್ತಿ ನೀನು? ಹಂಗಾದ್ರೆ ಅವನು ನಿನ್ನನ್ನು ಫ್ಲಾಟ್ ರೂಮ್ದಾಗ ಕರ್ಕೊಂಡು ಏನ್ ಮಾಡಿಲ್ಲ ಹಂಗಾದ್ರೆ? ಏನೂ ಮಾಡಿಲ್ಲ, ಮೇವು ಮಾಡಿ ಕಳ್ಸೋಣ ಅಷ್ಟೇ. ಅಮ್ಮಯ್ಯ ಈಗ ನನಗೆ ಆರಾಮಾಯ್ತು ನೋಡ್ರಿ ಅವ್ವ.
ಯವ್ವ ಅಂತ ಯಾಕಂತ ನಾ ಏನ್ ನಿಮ್ಮ ಅವ್ವದಿನಲ್ಲ ಅಲ್ರಿ ನಮ್ಮೂರಾಗ ಹಂಗೆ ಅಂತಾರ ಯವ್ವ ಅಂತ. ಯವ್ವ ಯವ್ವ ನಮ್ಮ ಕಡೆ ಎಲ್ಲ ಯವ್ವ ಅಂದ್ರ ತಾಯಿಗೆ ಅಂತಾರಪ್ಪ. ಓ ಹಂಗಲ್ರಿ ನಮ್ಮೂರಾಗ ಹಂಗೆ ಅಂತಾರ. ಯವ್ವ ಅಂತ. ಹೌದ್ರಿ. ಹೌದಪ್ಪ ಯಪ್ಪ. ದಾರುಂಡ ನಾವ್ ಹಾಕಿ ಹೋಗ್ಬೇಡ. ಅಲ್ಲ 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 ಒಂದ್ ಮಾತು ಹೇಳ್ತೀನಿ, ನನ್ನ ಹತ್ರ ಒಂದು ದೊಡ್ಡ ಗಿಫ್ಟ್ ಐತಿ, ತಗೊಂಡೋಗಿದ್ದೇನ. ಗಿಫ್ಟ್ ಐತಿ? ಹೌದು ಹೌದಾ? ಹೌದು. ಏನ್ ತಂದಿ ತೆಗೆದು ತೋರಿಸು. ಏನ್ 6 ಇಂಚ್ ಐತ್ರಿ ದೊಡ್ಡದು. ಅವನು 3 ಇಂಚಿನ್ಯಾಗ 6 ಇಂಚ್ ಸಿಗ್ಸವದ ನೀವು. ಬಾಳ್ರಿ ತಡಿ ಏನದ 6 ಇಂಚ್? ಅದ್ರಿ ಬಡಿಗೆ. ಅದು ಗಿಫ್ಟ್ ನಮ್ದು. ನೀನ ಅಲ್ಲ ಯಾರು ಅಂಟಿ ಕೊಡು ಯಪ್ಪ, ನನಗೇನು ಬ್ಯಾಡ ಇಲ್ಲ 6 ಇಂಚಿನ ಬಡಿಗೆ. ಅದ್ರ ಅವಶ್ಯಕತೆ ನನಗಿಲ್ಲ. ನಮ್ಮಪ್ಪ ಬರು ಹೊತ್ತಾತು ಬಡಿತ ನಾವ್ ಹಾಕಿಲ್ಲ. ಆಯ್ತಾಯ್ತು ಬಾ ಒಂದ ಮಾಮ ಸುಚ್ಚ ಬಾ ಮಾಮ. ಏನಲ್ಲ ಬದಲ ನಂಜೇಗೌಡ, ಈ ರೈತ ರಾಜ್ಯಕ್ಕೆ ನೀನೊಬ್ಬ ಮಹಾರಾಜನೆಂದು ನನ್ನ ಮೇಲೆ ಕಳ್ಳನಟ ವ್ಯವಹಾರ ಹೊರಿಸಿ ನನ್ನನ್ನು ಜೈಲಿ ಕಳಿಸಿದ ಸಂತೋಷದಲ್ಲಾಗುತ್ತಲೋ ಕೆಟ್ಟ ಸೋಮಗನೇ. ನನ್ನಂತವನಿಗೆ ನೀನು ಮೋಸದಾಗಿ ತೋರಿಸಿದೆ, ನಿನ್ನಂತ ರೌಡಿಗೆ ನಾನು ಸಾವಿನ ಗತಿ ತೋರಿಸಲೇಬೇಕು. ಲೇ ಬಣ್ಣಗೌಡ, ನೀನು ಮಾಡಿದ ಅನ್ಯಾಯ ಒಂದೊಂದು ಕೆಲಸವನ್ನು ನೆನಪುಕೊಂಡ್ರೆ ನನ್ನ ಮೈಯಲ್ಲಿರುವ ಆಕ್ರೋಶ. ಲೇ ಸೊಕ್ಕಿನ ಗೌಡ, ನಿನ್ನ ರುಂಡ ಆರಿಸುವುದಕ್ಕೆ ಈ ಊರಿನ ಇದೇ ರಾಯಲಸೀಮದಲ್ಲಿ ರಾಮನ ಜಗತ್ತಿನ ತೊಡೆಯಲು ದುರ್ಮಾತ್ಮ. ನಿನ್ನ ರುಂಡವನ್ನು ಕತ್ತರಿಸೋದಕ್ಕೆ ನಾನು ಈ ಊರಿನ ಅಪ್ಪರಿಸಿದ ಹೆಬ್ಬುಲಿ. ಲೇ ನಂಜೇಗೌಡ, ಇನ್ನು ಮೇಲೆ ಬರುವೆ ನಿನ್ನ ಪ್ರಾಣ ತೆಗೆಯುವೆ ಯಮರಾಜನಾಗಿ. ಲೇ ಧರ್ಮರಾಜ, ಧರ್ಮರಾಜ, ಯಾರು? ಹೋಗು ನೀವ. ನಾನೇ ಸರೋಜ, ಈ ಊರಿಗೆ ಆಗರ್ಭ ಶ್ರೀಮಂತ ಆಗ ನಲ್ಲ ಬೋತಲ ನಂಜೇಗೌಡ. ಅಂದಾಗೆ ನಿನ್ನ ಗಂಡು ಹಾಗೂ ನಿನ್ನ ಮಾವ ಇಲ್ಲಿ ಹೋಗಿದ್ದಾನೆ. ಈಗ ತಾನೇ ಹೊರಗಡೆ ಹೋಗಿದ್ದಾರೆ, ಬನ್ನಿ ಕುಳಿತುಕೊಂಡು ಮಾತನಾಡಿ. ಕುಳಿತುಕೊಂಡು ಮಾತಾಡಕ ಬಂದಿಲ್ಲ ಸರೋಜ. ನೀನು ಹೂ ಅಂದರೆ ಹೂವದ ಮಂಚದ ಮೇಲೆ ಮಲಿಗೆ ನಿನ್ನ ಹತ್ರ ಮಾತಾಡಬೇಕೆಂಬುದೇ ನನ್ನ ಆಸೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಅರ್ಥ ಸತ್ತಿಲ್ಲದ ಮನೆಯಲ್ಲಿ ಗೆದ್ದಲ ಹುಳಿದಂತ ಬಂದು ನಿನ್ನ ಪ್ರೇಮನಗಳನ್ನು ಕಾಲಿಟ್ಟ ಖಳನಾಯಕನ ಅರ್ಥ. ಇದು ನಿನಗೆ ತಿಳಿದಿದ್ದರೆ ನೀನು ಹೆಣ್ಣಾಗಿ ಭೂಮಿಯ ಮೇಲೆ ಹುಟ್ಟಿದರೆ ಲೋ ಕಾಮುಕ, ನನ್ನ ಪ್ರೀತಿ ಅರಮನೆ ಗೆದ್ದು ಹೇಳು. ನೀನಾದ್ರೆ ನಿನ್ನನ್ನು ಕೊಚ್ಚಿ ತಿನ್ನುವ ಗಂಡು ಸ್ವಲ್ಪ ಹೋಗಿ ಬಂದೆ ಬರ್ತಾನೆ ಕಣೋ, ಬಂದೆ ಬರ್ತಾನೆ ನನ್ನ ಗಂಡ. ಅವನಾನು ಹೇಳಿದ ಗಂಡ. ಈ ಬ್ರಹ್ಮಾಂಡದಲ್ಲಿ ಬಂದ ಪ್ರಚಂಡನಾಗಿ ನಾನಿರುವಾಗ ನಿಮ್ಮಂತ ನಿನ್ನ ಗಂಡ ರುಂಡ ತೆಗೆದು
ಎಲ್ಲಿದ್ದಾರೆ ನಿನ್ನ ಕರಿತಿಯರು? ರೊಚ್ಚಗೆದ್ದ ರಾವಣ ಸೀತೆಯನ್ನು ಎತ್ಕೊಂಡು ಹೋಗಿದ್ದೇವಲ್ಲ, ಎಲ್ಲಿದ್ದಾರೆ ನಿನ್ನ ಕರಿತಿಯರು? ಸಾವಿರ ಸೇರಿದ ರಾಜ್ಯಸಭಾದಲ್ಲಿ ದ್ರೌಪದಿಯನ್ನು ಸೀರೆ ಬಿಚ್ಚುತ್ತಿರುವಾಗ ಎಲ್ಲಿ ಹೋಗಿದ್ದಾರೆ ನಿನ್ನ ವೀರ ಕರಿತಿಯರು? ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ನನ್ನ ಒಳಗೆ ಬಾ. ನೋಡಿ, ದಯವಿಟ್ಟು ನನ್ನನ್ನು ಬಿಟ್ಟುಬೇಡಿ ಶ್ರೀಮಂತ್ರೆ, ನಿಮ್ಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ನೀವು ಬಿಟ್ಟು ಬಿಡ್ತೀನಿ ಸರೋಜ, ಬಿಟ್ಟು ಬಿಡ್ತೀನಿ, ಆದರೆ ನನ್ನ ಮಾತ್ರ ಒಂದು ಮಾಡಿಕೊಂಡರೆ ಮಾತ್ರ. ಹಾಗಾದ್ರೆ ನಾನೇನ್ ಮಾಡ್ಬೇಕು? ನೋಡು ಸರೋಜ, ಬಡತನದ ಬಿದ್ದು ನೀನೇನು ಸಂಕೋಚ ಮಾಡಬೇಡ. ಇಂದು ನನ್ನ ಅವಳಾಗಿ ಬಂಗಾರದ ಸರದಲ್ಲಿ ಸಂಸ್ಕಾರ ಮಾಡಿ ಮಾತ್ರ ಮುತ್ತು ಹಿಡಿದು ನಿನ್ನ ಈ ಕೋಟಿಗೆ ಮಹಾರಾಣಿ ಮಾಡ್ತೀನಿ. ಓಹೋ, ಇವರು ಹೇಳೋ ಮಾತು ನಿಜವಿದೆ. ಬಡತನದಲ್ಲಿ ಇನ್ನೊಂದು ಬೆಡ್ಡಾಗಿ ಹೋಗುವುದಕ್ಕಿಂತ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡುವುದೇ ಎಷ್ಟೋ ವಾಸಿ. ನೋಡಿ, ನಿಮ್ಮನ್ನು ಮದುವೆ ಆಗಲು ನಾನು ಸದಾ ಸಿದ್ಧರಾಗಿ ನಿಂತಿದ್ದೇನೆ, ಆದ್ರೆ ಖಂಡಿತವಾಗಿ ಕೈ ಬಿಡುವುದಿಲ್ಲ ತಾನೆ? ಆ ದೇವರಾಣನೂ ಸತ್ಯ ಸರೋಜ. ಹಾಗಾದ್ರೆ ನೀವೇ ನನ್ನ ಬಾಯಿನ ಚಂದ್ರಮನ ಅಲ್ಲವೇ? ಆದರೆ ಸರೋಜ, ಗುಜ್ಜಲ ಗೋತ್ರದಾಗ ಹೆಣ್ಣಾಗಿ ಒಂದು ಚಂದ್ರಗೀತವನ್ನು ಹಾಡು. ಆಯ್ತು ರಾಜ, ನಿಮ್ಮಿಷ್ಟದಂತೆ ಆಗಲಿ. ಆಯ್ತು ಸರೋಜ, ನಾನು ಹೋಗಿ ಬರ್ತೇನೆ. ಗುಜ್ಜಲ ಅವ್ರ ಹೆಣ್ಣೆ. ಓಕೆ, ಬಾಯ್ ಬಾಯ್.
ಕೆಲಸ. ಯಾಕೆ ಬಾಬಾ ನನ್ನ ಮೇಲೆ ಇಷ್ಟೊಂದು ಕೋಪ? ನಾನೇನು ಮಾಡಿದ್ದೇನೆ ಅಂತ ತಪ್ಪನ್ನು? ಮುಚ್ಚು ಬಾಯಿ. ನನ್ನ ತಮ್ಮನ ಹೆಂಡತಿ ಗಳಿಕೆ ಆಗುತ್ತಾಳೆಂದರೆ ಕೈಯಾಳಿಗಾಗಿ ಮತ್ತೊಬ್ಬನ ಜೊತೆಯಲ್ಲಿ ತೋಳ ತಪ್ಪಿಸುವ ಸೂಳೆ ನೀನು. ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಮಾತಿನ ಮೇಲೆ ಸ್ವಲ್ಪ ಮಿತಿ ಇರ್ಲಿ. ನಾನೇನು ಸೂಳೆ ಅಲ್ಲ. ಏನೇ ಹಾದಿ ಬಿಟ್ಟ ಹರದ ಎಣ್ಣೆ, ದೇವರಂತ ನನ್ನ ತಮ್ಮನಿಗೆ ಕಣ್ಣಿಗೆ ಕಾಣದಂತೆ ಆ ನಂಜನಗೌಡ ಜೊತೆಯಲ್ಲಿ ಸರಸ ಮಾಡುವುದನ್ನು ನಾನೇ ಕಣ್ಣಾರ ಕಂಡೆ. ನೋಡಿ ಬಾಬಾ, ಇಲ್ಲ ಸಲ್ಲದ ಅಪವಾದವನ್ನು ಹರಿಸಿ ದೊಡ್ಡ ಅಪಾಯಕ್ಕೆ ಗುರಿಯಾಗಬೇಡಿ. ನೀವು ನಿಮ್ಮ ಹೆತ್ತ ತಾಯಿಯ ಮೇಲೆ ಆನೆ ಮಾಡಿ ಹೇಳುತ್ತೇನೆ, ನಾನಂತವಳಲ್ಲ ಅಂತ. ಥು, ಚಾರಿಣಿ, ಗಂಡನ ಬಾಯಿಗೆ ಕೊಂಡಿ ಹಾಕಿ ಮಿಂಡನಿಗೆ ಕಾಲೆತ್ತುವ ಸೂಳೆ ನೀನು. ಎತ್ತವರ ಮೇಲೆ ಹಾನಿ ಮಾಡಿದರೆ ನಿನ್ನನ್ನು ಏನಾಗಿದೆ ನಿನಗೆ? ಹುಚ್ಚು ಹಿಡಿದಿದೆ ತಮ್ಮ, ನನಗೆ ಹುಚ್ಚು ಹಿಡಿದಿದೆ. ನೀವು ಬರ್ದೆ ಹೋಗಿದ್ರೆ ನನ್ನ ಶೀಲವನ್ನೇ ಹಾಳು ಮಾಡುತ್ತಿದ್ದ ನಿಮ್ಮಣ್ಣ. ಸರೋಜಾ, ಏನು ಹೇಳುತ್ತಿರುವೆ ನೀನು? ಏನು ಹೇಳ್ತಿದ್ದೀರಾ ಅಂತ ಕೇಳ್ತಾ ಇದ್ರಲ್ಲ, ನಿಮ್ಮಣ್ಣ ಮಾಡಿದ ಗಣದಾರಿ ಕೆಲಸವನ್ನು ನೀವೇ ನಿಮ್ಮ ಕರ್ತವ್ಯ ನೋಡ್ಲಿಲ್ವಾ? ಅಣ್ಣ, ಎಷ್ಟು ದಿನದಿಂದ ಮನಸ್ಸು ಮಾಡಿದ್ದೆ ನನ್ನ ಹೆಂಡತಿ ಮೇಲೆ? ಇಲ್ಲ ತಮ್ಮ, ಇಲ್ಲ. ಇಂತಹ ನೀಚ ಕೆಲಸಕ್ಕೆ ಕೈ ಹಾಕುವ ನಾನಲ್ಲ ತಮ್ಮ, ನಾನಲ್ಲ. ನೋಡು, ಪ್ರಯತ್ನ ಮಾಡಿ ಏನು ಮಾಡೇ ಇಲ್ಲ ಅಂತ ಹೇಗೆ ಹೇಳ್ತಿದ್ದ ನೋಡು ತಮ್ಮನ ಮುಂದೆ. ಇಲ್ಲ ತಾಯಿ, ಇಲ್ಲ. ಸುಳ್ಳು ಹೇಳಿ ನಮ್ಮಿಬ್ಬರ ರಕ್ತ ಸಂಬಂಧವನ್ನು ಅರದು ಹಾಕಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಹಾ, ನನಗೆ ಈಗ ಗೊತ್ತಾಯ್ತು. ಅಂದು ನಿನ್ನ ಹೆಂಡತಿ ಸತ್ತು ಹೋಗಳಂತ ನನ್ನ ಹೆಂಡತಿ ಮೇಲೆ ಮನಸ್ಸು ಮಾಡಲು ಬಂದಿಯಾ? ಆಯ್ತು, ಮುಗಿತಿನ ನನ್ನ ನಿನ್ನ ಸಂಬಂಧ. ಇನ್ನು ನಿನ್ನ ನನ್ನ ಅಣ್ಣನೂ ಅಲ್ಲ, ನಾನು ನನ್ನ ತಮ್ಮನೂ ಅಲ್ಲ. ಹೊರಟು ಹೋಗು ನನ್ನ ಮನೆಯಿಂದ. ಹೊರಟು ಹೋಗುತ್ತೇನೆ ತಮ್ಮ, ಹೊರಟು ಹೋಗುತ್ತೇನೆ. ಆದರೆ ಒಂದು ಮಾತು ನೆನಪಿನಲ್ಲಿ ಇಟ್ಟುಕೋ, ಇವಳು ನಮ್ಮ ಮನೆ ಬಾಳಲು ಬಂದ ಜ್ಯೋತಿ ಅಲ್ಲಪ್ಪ, ಮೋಸಗಾತಿ. ಮೋಸಗಾತಿನವ ನಾನೇನು ಮಾಡಿದ್ದೀನ ಅಂತ ಮೋಸವನ್ನು? ಕಾಲೇಜಿನಲ್ಲಿ ನಿಮ್ಮ ತಮ್ಮನನ್ನು ಪ್ರೀತಿಸಿ ಮದುವೆಯಾಗಿ ಬರುವಾಗ 10 ಎಕರೆ ಜಮೀನು ಕೂಡ ತೆಗೆದುಕೊಂಡು ಬಂದಿದ್ದೇನೆ. ಹಾಗಾದ್ರೆ ಮೋಸಗಾರ್ತಿ ನಾನಾ? ಮೋಸಗಾರ್ತಿ ನಾನಲ್ಲ. ಬೆಂಕಿ ಹಚ್ಚು ನಿನ್ನ 10 ಎಕರೆ ಜಮೀನಿಗೆ. ನನ್ನ ತಂದೆ ಗಳಿಸಿದ 2 ಎಕರೆ ಸಾಕು. ತಮ್ಮ, ಇವಳನ್ನು ಮನೆಯಿಂದ ಹೊರಗೆ ನೂಕು. ಅಣ್ಣ, ನನ್ನ ಹೆಂಡತಿ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹೊರಿಸಬೇಡ. ಮೊದಲು ನನ್ನ ಮನೆಯಿಂದ ನೀನು ಹೊರಟು ಹೋಗು. ಹೋಗುತ್ತೇನೆ ತಮ್ಮ, ಹೋಗುತ್ತೇನೆ. ನೀವಿಬ್ಬರು ಮನೆಯಲ್ಲಿ ಸಂತೋಷದಿಂದ ಕಾಲ ಕಳೆಯಿರಿ. ನಾವು ಎಲ್ಲಿಗಾದರೂ ಬಹುದೂರ ಹೋಗಿ ಜೀವನ ಸಾಗಿಸ್ತೀವಿ. ನನ್ನ ಮುಂದೆ ನೀನು ಮೊದಲು ಕಾಣಬೇಡ. ಮೊದಲು ನನ್ನ ಮನೆ ಬಿಟ್ಟು ಹೋಗಲೇಬೇಕು. ಚಿಕ್ಕಪ್ಪ, ಮನೆಯಲ್ಲಿ ಗಲಾಟ, ನನ್ನ ತಂದೆ ಮನೆ ಬಿಟ್ಟು ಎಲ್ಲಿ ಹೋಗಬೇಕು? ಕೆಟ್ಟ ಕೆಲಸವನ್ನು ಮಾಡಿದಕ್ಕಾಗಿ ಆ ನಿನ್ನ ತಂದೆ ಮನೆ ಬಿಟ್ಟು ಹೋಗಲೇಬೇಕು. ಚಿಕ್ಕಪ್ಪ, ನನ್ನ ತಂದೆ ಏನು ತಪ್ಪು ಮಾಡಿದ್ದಾರೆ? ನಿನ್ನ ಚಿಕ್ಕಮ್ಮನ ಜೊತೆ ಸರಸ ಮಾಡುತ್ತಿದ್ದಾನೆ ಆ ನಿನ್ನ ತಂದೆ. ಅಪ್ಪ, ಚಿಕ್ಕಪ್ಪ ಮಾತು ನಿಜವಾ? ಸುಳ್ಳು ಕಥಾ, ಸುಳ್ಳು ಸುಳ್ಳು ಹೇಳಿ ನಮ್ಮಿಬ್ಬರ ರಕ್ತ ಸಂಬಂಧವನ್ನು ಹರಿದು ಹಾಕುತ್ತಿದ್ದಾಳೆ. ನಾವು ಎಲ್ಲಿಗಾದರೂ ಬಹುದೂರ ಹೋಗಿ ಭಿಕ್ಷೆ ಬೇಡಿ ಜೀವನ ಸಾಗಿಸೋಣ. ನಡಿಕಂದ, ಎಲ್ಲಿಗಾದರೂ ಬಹುದೂರ ಹೋಗೋಣ. ನಡಿಕಂದ. ಮತ್ತೇನು ಮುಖ ನೋಡ್ತಾ ಇದ್ಯಾ? ಮೊದಲು ಹೊಟ್ಟು ಹೋಗೋಣ ನಮ್ಮ ಮನೆಯಿಂದ. ನಡಿಕಂದ, ಎಲ್ಲಿಗಾದರೂ ಬಹುದೂರ ಹೋಗೋಣ. ನಡಿಕಂದ. ಮೊದಲು ನನ್ನ ಮುಂದೆ ಹೊರಟು ಹೋಗ್ರಿ. ನನ್ನ ಮುಂದೆ ನೀವು ಕಾಣಬೇಕು. ಹೌದು ಚಿಕ್ಕಪ್ಪ, ಹೌದು. ನನಗೆ ತುಂಬಾ ಹಸುವಾಗಿದೆ. ಹೊಟ್ಟೆ ಹಸಿದ್ರೆ ಮಣ್ಣು ತಿಂದು ಸಾಯಿ. ಅದು ಇಲ್ಲ ಅಂದ್ರೆ ನನ್ನ ಮನೆಯಲ್ಲಿ ನಾಯಿ ಬಿಟ್ಟು ಉಂಡರ ಎಂಚಲದ ತಾಟ ಆಗಿದೆ. ಅದನ್ನು ತಿಂದು ಹೊಟ್ಟು ಹೋಗೋಣ. ನನ್ನ ತಾಯಿ
ಬೀಡು ಅಂತ ಭಿಕ್ಷೆ ಬೇಡ ಅಂತ ಬರ್ತೀನಿ. ನಿಲ್ಲಿಸಿ ನಮ್ಮ ಕಪಟ ನಾಟಕವನ್ನು. ಹೋಗ್ರಿ ನನ್ನ ಮನೆ ಬಿಟ್ಟು. ನಡಿಕಂದ ತುತ್ತು ಕೂಳಿಗೆ ಗತಿಲ್ಲದಂತಾಯ್ತು ನಮ್ಮಿಬ್ಬರ ಜೀವನ. ನಾನು ಹೇಳ್ತಾ ಇದ್ರಣ್ಣ, ನನಗೆ ತಲೆ ಕೆಳಿಸ್ಬೇಡ. ಮೊದಲು ಇಲ್ಲಿಂದ ಹೊರಟು ಹೋಗ್ರಿ, ನನ್ನ ಬಿಟ್ಟು ಮನೆ ಬಿಟ್ಟು ಹೋಗ್ಬಿಡ್ರಿ. ಹೋಗುತ್ತೀವಿ ತಮ್ಮ, ಹೋಗುತ್ತೀವಿ. ನೀವಿಬ್ಬರು ಮನೆಯಲ್ಲಿ ಸಂತೋಷದಿಂದ ಕಾಲ ಕಳೆಯಿರಿ. ನಾವು ಎಲ್ಲಿಗಾದರೂ ಹೋಗಿ ಭಿಕ್ಷ ಬೇಡಿ ಜೀವನ ಸಾಗಿಸ್ತೀವಿ. ನಡಿಕಂದ, ಎಲ್ಲಿಗಾದರೂ ಹೋಗೋಣ ನಡಿಕಂದ. ಸರೋಜ, ಯಾಕೆ ನನ್ನ ಮನಸ್ಸು ಸರಿಯಾಗಿಲ್ಲ. ನಾನು ಸ್ವಲ್ಪ ಸಿದ್ಧಾರೂಢ ಮಠಕ್ಕೆ ಹೋಗಿ ಬರುತ್ತೇನೆ. ರೀ, ಹೋಗೋದಕ್ಕಿಂತ ಮುಂಚೆ ನನ್ನ ಕೈ ಹಿಡಿದು ಒಂದು ಚುಂಬನ ನೀಡಿ ಒಂದು ಹಾಡನ್ನಾದ್ರೂ ಹಾಡಿ ಹೋಗ್ಬಾರ್ದಾ ನೀವು? ಇಲ್ಲ ಸರೋಜ, ನನ್ನ ಮನಸ್ಸು ಸರಿಯಿಲ್ಲ, ಅರ್ಥ ಮಾಡಿಕೊ. ನಿಮ್ಮ ಮನಸ್ಸು ಸರಿ ಇಲ್ಲದಿದ್ರೆ ಏನಾಯ್ತು? ಆ ಮನಸ್ಸನ್ನು ಹೇಗೆ ಸರಿಪಡಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಬನ್ರಿ ನೀವು. ಹೌದಾ?
ರೀ ಬನ್ರಿ ಒಳಗಡೆ ನಿಮ್ಗೋಸ್ಕರ ಬಿಸಿ ಬಿಸಿಯಾದ ಅಡಿಗೆ ಮಾಡಿ ಊಟ ಕೊಡ್ತಿದ್ದೇನೆ. ಆ ನಂತರ ಬೇಕಾದ್ರೆ ಊಟ ಮಾಡಿ ಹೊರಗಡೆ ಹೋಗೋರು. ಆಯ್ತು ಇಷ್ಟೊತ್ತಾಗ ಬೆಟ್ಟದಕ್ಕೆ ಆಸೆ ಇಟ್ಟುಕೊಂಡು ಏಸಿ ಸಾಗುತ್ತಿರುವ ಧರ್ಮ ಇನ್ನು ನಿನ್ನ ತಮ್ಮ ಹೆಂಡತಿ ನನ್ನ ಕೈವಸ. ಅಂದ ಮೇಲೆ ನಿನ್ನ ಮನೆತನ ಸರ್ವನಾಶನ. ಅದಾದ ಮೇಲೆ ಕೊರಲಿಗೆ ಬರುವುದು ನಿನ್ನಾಗ ಯಮಶಾಪ. ನಾನು ಹಾಕಿದ ಟಾರ್ಗೆಟ್ ಪ್ರಕಾರ ಆ ರಣವಿಕ್ರಮ್ ಜೈಲಿನಲ್ಲಿದ್ದಾನೆ. ಅಂದಾಗ ಆ ರಣವಿಕ್ರಮ್ ಒಳಗೆ ಬರೋದ ಒಳಗಡೆ ನಾನು ಹೊಸ ಫ್ಯಾಕ್ಟರಿ ಕಟ್ಟಲೇಬೇಕು. ಕಟ್ಟಲೇಬೇಕು ನಂಜೇಗೌಡ, ಕಟ್ಟಲೇಬೇಕು. ಆದಷ್ಟು ಬೇಗ ಈ ಕಾರ್ಯ ಮಾಡಿ ಮುಗಿಸಲೇಬೇಕು. ಮುಗಿಸ್ಬೇಕಂತ ಮನ್ಸಿಗಾಗಿ ಇಟ್ಕೊಂಡು ನಿಂದ್ರೆ ಹ್ಯಾಂಗ್ರಿ ಸೌಕಾರ. ಮೊದಲು ಹಾಯ ತೆಗೆದು ಪಾಯವನ್ನ ಹಾಕಬೇಕು. ಹಾಯ ಹಾಕ್ತೀನಂತೂ ಸುಮ್ಮನೆ ಮಾತಾಡ್ಕಂತ ನಿಂತ್ರಿ ಏನೈತ್ರಿ ಅಪ್ಪ ಗೌಡ್ರೆ? ಪೂಜೆ ಮಾಡೋವರೆಗೆ ನಿಂದ್ರಿ. ತಗರಪ್ಪ ಗೌಡ್ರೆ 2 ಡೇಟ್ ಹಾಕ್ರಿ. ಆಯ್ತು ತಿರ್ಸೆಟ್ಟಿ, ನೀನ್ ಇಷ್ಟದಂತೆ ಅವನು. ಸಾಕರೆ ಸೌಕರ ನಿನ್ನ ಗುದ್ದೇನ ಪೂಜೆ ಇದೇನು ನಿಮ್ಮಪ್ಪ ಕಳಿಸಿ ಆಸ್ತಿ ಅಲ್ಲ, ಇದು ನನ್ನ ಸ್ವಂತ ಆಸ್ತಿ. ಏ ರಣವಿಕ್ರಮ್, ನಿನ್ನ ತಂದೆ ತಾಯಿ ಯಾವಾಗ ಸತ್ತೋದ್ರು ಅದೇ ನಿನ್ನ ಆಸ್ತಿ ನನ್ನ ಸ್ವಂತ. ಗೊತ್ತು ನಂಜೇಗೌಡ, ನನಗೆ ಚೆನ್ನಾಗಿ ಗೊತ್ತು. ನನ್ನ ಆಸ್ತಿ ನಿನ್ನ ಸೊತ್ತಾಗಬೇಕಾದರೆ ನಿನ್ನ ತಾಯಿ ನನ್ನ ತನ್ನಿಗೆ ಸೆರಗಾಸಿರಬೇಕು. ಅದಕ್ಕೋಸ್ಕರ ನನ್ನ ಆಸ್ತಿ ಎಲ್ಲ ನಿನ್ನ ಸೊತ್ತಾಗದಲ್ಲ ಮಿಸ್ಟರ್ ನಂಜೇಗೌಡ. ನನ್ನ ತಾಯಿಗೆ ಚಾರಣಿ ಬೋಲ್ದನೆ ಬೋಳಿಯ ಮಗನೇ. ನನ್ನ ಹೆಸರು ಹೇಳಿದ್ರೆ, ನನ್ನ ಬದಲು ನಂಜೇಗೌಡ ಹೆಸರು ಹೇಳಿದ್ರೆ ಈ ಊರಾಗ ಗಡ 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 ನಡಗುತ್ತಿರುವಾಗ ನೀನಾವನಲ್ಲ ನರಪಿನ್ನಿ ಬಂದಗಿನ ಸುಟ್ಟಿ ಬಿಡ್ತಿರಲ್ಲ ಮಗನೇ. ಇಲ್ಲೇ ಬಂದಗೌಡ, ಬಡವರ ಮನೆಗೆ ಬೆಂಕಿ ಹಚ್ಚಿ ಮೈ ಕಾಸಿಕೊಳ್ಳುವ ಏಸಿ ಗೌಡ. ನೀನೊಬ್ಬ ಸೌರತನಂತ ಸೂರತನ ತೋರಿಸಿದ್ರೆ ಇನ್ನಕ್ಕೆ ಸರದ ಸಲ ಮಾಡ್ದಂತ ತಿಳ್ಕೊಂಡಿರೋ ದುರ್ಮಾತ್ಮ. ನಿಮ್ಮಂತ ದುರ್ಮಾತ್ಮ ಸೆಟ್ ಮಾಡುವ ಗಂಡು ಹುಲಿ ನಾನು. ಗಂಡು ಹುಲಿ? ನಾನೇ ಗಂಡನನ್ನು ಗರ್ವದಿಂದ ಕರೆಬಿಚ್ಚಿ ಹಾರಾಡಬೇಡಲೇ ಗಾಂಡು. ನಿಮ್ಮಂತ ಗಾಂಡುಗಳ ರುಂಡ ಮುಂಡವನ್ನು ಇದೇ ಪಿಸ್ತೂಲಿನಿಂದ ಸುಟ್ಟು ಹಾಕದಿದ್ದರೆ ನನ್ನ ಹೆಸರು ರೌಡಿ ರಾಜ. ಏ ತಮ್ಮ ವಿಕ್ರಮ್, ನಿನ್ನ ಆಸ್ತಿ ಅಲ್ಲ ನಮ್ಮ ಗೌಡರ ಹೆಸರು ಮೇಲೆ ಇದ್ದ ಮೇಲೆ ಇನ್ನ ಯಾಕ ನಮಸ್ಕಾರ ಓದಿರ್ತಿರಲಿ ತಮ್ಮ. ಸುಮ್ಮನೆ ನಮ್ಮ ಗೌಡಗ ನಮಸ್ಕಾರ ಹೊರಟು ಹೋಗು. ಬಂದ್ರೆ ಸೆಟ್ಟೆ ಕಂಡ ರಾಸಿಗೆ ಕೈ ಹಾಕಿ ನಾವೇ ಸಾಕೋರೆಂದು ಕಾಲಕ್ಕೆ ನಿಂತಿರುವ ನಿಮ್ಮಂತ ಸೊಕ್ಕಿನ ಕುಂಡಿಗಳನ್ನು ಯಮದರಸಕ್ಕೆ ಕಳಿಸಿ ಬಂದಿದ್ದಾನೆ ಸೊಕ್ಕಿನ ಕುನ್ನಿ. ಲೇ ವಿಕ್ರಮ್, ನಮ್ಮ ದರ್ಶನಕ್ಕೆ ಕಳಿಸಿದ್ದು ಎದೆ ಉಬ್ಬಿಸಿ ಸಿಕ್ಕಿದಂಗ ಮಾತನಾಡಿದ್ರೆ ನನ್ನ ತಲವಾರಿಂದ ನಿನ್ನನ್ನು ಮರ್ಡರ್ ಮಾಡಬೇಕಾಗ್ತದೆ ಮಗನೇ. ನನಗೆ ಹೆಸರವರೇ ಹುಚ್ಚು ಮಾರುಗುಡಿ. ನನ್ನ ಪ್ರಾಣ ಹೋದರೂ ಭಯವಿಲ್ಲ, ನನ್ನ ಸೇವೆ ಮಾತ್ರ ಬಿಡುವಲ್ಲ ಈ ರಣವಿಕ್ರಮ. ಸುಮ್ಮನೆ ನನ್ನ ಜಮೀನನ್ನು ಕೊಡದಿದ್ದರೆ ಸುಟ್ಟು ಹಾಕುವ ನಿಮ್ಮ ಪ್ರಾಣವನ್ನು. ಲೇ ವಿಕ್ರಮ್, ಕೊಚ್ಚಿ ಹಾಕತೀನನ್ನ ಹುಚ್ಚರಂತೆ ಮಾತನಾಡಬೇಡ. ನಾವೇನು ಕೈಗೆ ಬಳ ತೊಟ್ಟು ಬೆಳೆದು ತಿಳಿದುಕೊಂಡೇನೋ ಬಚ್ಚ. ನಾನು ಮನಸ್ಸು ಮಾಡಿದರೆ ನಿನ್ನನ್ನು
ಇದೇ ಗಂಟಲ್ಲಿ ಮಲಗಿಸಿ ಬಿಡುವೆ, ಬಲು ಎಚ್ಚರದಿಂದ ನೋಡು. ಇಲ್ಲೇ ರೌಡಿ ರಾಜ, ಇಷ್ಟ ಬಂದಂದು ಮಾತನಾಡಬೇಡ. ನನ್ನನ್ನು ಮಣ್ಣಲ್ಲಿ ಮನಸ್ಸು ಬಂದರೆ ಇದೇ ತಲವಾರನ್ನ ನೆತ್ತಿ ಮೇಲೆ ಚುಚ್ಚಿ ಹಾಕಿ ಮುಚ್ಚಿ ಬಿಡುವ ಈ ರೈತರ ರಾಜ್ಯದಲ್ಲಿ. ನೆತ್ತಿಯ ಮೇಲೆ ಚುಚ್ಚಲು ಬಂದರೆ ರೊಚ್ಚಿಗೆ ದಾಗಟ ಸರ್ಪ ನಿನ್ನನ್ನು ಕಚ್ಚದೆ ಬಿಡುವುದಲ್ಲ ಜೋಕೆ. ಜೋಕೆ ನನಗೆ ಚೋಕ್ ಅಂತ ಹೇಳಿ ಚೋಕರನ ಮಗನೇ. ನಿಮ್ಮಂತ ಘಟ ಸರ್ಪದ ಘಟ ಉರುಳಬೇಕಾದರೆ ಕರಡನಂತ ಕರೆ ಬಿಚ್ಚಿ ಕುಕ್ಕಿ ಹಾಕಿ ಮುಚ್ಚಿ ಬಿಡುವ ರೈತರ ರಾಜ್ಯದಲ್ಲಿ. ಕರಡನೆಂದು ತರ ಬಿಚ್ಚಿ ಕುಕ್ಕಲ ಬಂದರೆ ರೊಚ್ಚಗೆದ್ದ ರಾವಣನಾಗಿ ಸುಟ್ಟಾಯಿ ಪಕ್ಷದಂತೆ ಕತ್ತರಿಸಿದರೆ ಅಳಿಸಿ ಬೀಳುವುದು ನಿನ್ನ ದೇಹ. ಲೇ ಸೊಕ್ಕಿನ ಸೌಕಾರ, ರೊಚ್ಚಗಡದ ರಾವಣ ನೀನಾದರೆ ರಾಮನಾಗಿ ನಿನ್ನನ್ನು ಮರ್ಡರ್ ಮಾಡಬೇಕಾಗುತ್ತದ. ನೀನು ಬಲು ಎಚ್ಚರ. ಲೇರನ ಹೇಳಿ ವಿಕ್ರಮ್, ರಾಮನಾಗಿ ನೀನು ಮರ್ಡರ್ ಮಾಡಲು ಬಂದರೆ ನಾರದರ ರಾಕ್ಷಸವಾಗಿ ನಿನ್ನ ರಕ್ತವನ್ನು ಕೊಡ್ಬೇಕಂತ ಮಗನೇ. ನೀನು ಬಲ ಎಚ್ಚರ. ತೋರಿಸಿ ಮಾಡಲಿ ತಮ್ಮ ನಿನ್ನ ಪವರು. ನಿನ್ನ ಆಸ್ತಿ ಅಲ್ಲ ನಮ್ಮ ಗೌಡನ ಹೆಸರು ಮೇಲೆ ಇದ್ದ ಮೇಲೆ ಇನ್ನ ಏನು ಮಾಡಿ ಫೈದನ್ ಐತಲೇ ತಮ್ಮ. ನೀನು ಸತ್ರೆ ಇನ್ನ ಯಾಕೆ ಕೇಳೋಣ ಯಾರೇ ತಮ್ಮ? ಯಾಕೆ ನೀನು ನಮ್ಮ ಗೌಡನ ಕೂಡ ಜಗಳ ಆಡ್ತಿಲೇ ತಮ್ಮ? ಲೇ ಅರ್ಥವಿಲ್ಲದ ವ್ಯರ್ಥ ಮಾತಾಡುವಲೇ ಶೆಟ್ಟಿ. ಶ್ರೀಮಂತರ ಮನೆಗೆ ಅನ್ನ ತಿಂದು ಗೇಟ್ ಕಾಯುವ ನಾಯಿ ನೀನು ನನಗೆ ಅರ್ಥ ವ್ಯರ್ಥ ಮಾತನಾಡುವಲೇ ಶೆಟ್ಟಿ. ಇದೇ ಬಗಲಾಗ ತುಂಗಭದ್ರ ಕಾಲಿ ಬರ್ತದ. ಇದೇ ನಿಮ್ಮೆಲ್ಲರೂ ರಕ್ತದ ಕಾಲಿ ಬರ್ಸುವೆ. ಹುಷಾರಲೆ ಮಗನ. ಈ ಹುಡುಗ ಬಾಳ ಬೀಳ್ಸೇನ್ರಿ ಅಪ್ಪ. ನೋಡ್ರಿ ಸಟ್ಲು ಹೋಗಮ್ ನಡ್ರಿ ಅಪ್ಪ. ಇಲ್ಲಂದ್ರೆ ನಮ್ಮನ್ನ ಎಲ್ಲರೂ ಕತ್ತರಿಸ್ರಿ ಅಪ್ಪ. ರಣವಿಕ್ರಮ್, ಈ ವಿಷ ಸರ್ಪದ ಬಾಳ ಧೂರ್ಯವಾಗಿರುತ್ತದೆ ಬೋಳಿಯ ಮಗನೇ. ಈ ವಿಷ ಸರ್ಪ ಎಂದೋ ಮುಂದೆ ಖಚಿತ ಬಿಡದಲ್ಲ. ನಡೆ ಸೆಟ್ಟೆ ಮಾಡಿಬಿಡಿ, ನಡಿ ಹೋಗೋಣ. ಹೋಗು ಗೌಡ ಹೋಗು. ನಿನಗೇನು ತಿಳಿಯಬೇಕು ಈ ರಣವಿಕ್ರಮನ ಚದರಂಗದ ಆಟ? ನಿನ್ನಂತ ಸೂರ್ಯನಿಗೆ ನೀನು ನನ್ನಂತ ಮೋಸದ ಬೆಲೆ ಬೀಸಿದೆ. ನಾನು ನಾಳೆ ನಿನ್ನ ತಂಗಿಗೆ ಪ್ರೇಮ ಬೆಲೆ ಬೀಸದಿದ್ದರೆ ನನ್ನ ಹೆಸರು ಎಂಡ ಬಂಡ ರೊಚ್ಚಗೆದ್ದ ವೀರ ರಣವಿಕ್ರಮನೇ ಅಲ್ಲ. ಮೊಸರು ಮೊಸರು ಒಂದ್ ಸಲ ನೀವೇನಾದ್ರೂ ನನ್ನ ಮೊಸರು ತಿಂದ್ರ ರಾತ್ರಿ ನೆನೆಸ್ಕೊಂಡ ನನ್ನ ಕಡೆನ ಬರ್ತೀರಿ. ಅವಿ ನಿಂದ ಕೂಡ ಮೊಸರು, ನಿಂದ ಕೂಡ ಮೊಸರು ಅಂತ. ಓ ನೆನೆಸಿದ್ರ ಯಾವ ಬರ್ಲಿ ಬರ್ಲಿ. ಏನೋ ಹುಡುಗಿ ತಲೆಮ್ಯಾಗ ಮೊಸರು ಗಾಡಿ ಇಟ್ಕೊಂಡು ಏನೋ ಮಾರಕ್ ಬಂದಿಯಲ್ಲ ಏನೋ? ಮೊಸರು ಮಾರಕ್ ಬಂದ ಕೊಡ್ಲೇನು ಶಾಂಪಲ್ ಸರ್? ಅಯ್ಯೋ ಶಾಂಪಿಲ್ ಕೊಡ್ತಾನ ಅಂತ ಹೇಳಿ ಡಿಕ್ಕಿ ಮಾಡಕ್ ಹೋಗ್ಬೇಡ ಹುಡುಗಿ. ಎಷ್ಟು ಹೇಳು ತೋರಿಸ್ಬೇಡ ನಿಂದು. ಏನದು ಯಾಕೆ ತೋರ್ಸೋದು? ಅಯ್ಯೋ ಮೊಸರು ಗಾಡಿನ ಮೇಲೆ ವಸ್ತ್ರ ಅಂದೆ. ವಸ್ತ್ರ ತೆಗೆದ ನೋಡ ಪವರ್ ಇದ್ರೆ ವ್ಯಾಪಾರ ಮಾಡು. ನಾನು ವ್ಯಾಪಾರ ಮಾಡಕ ಬಂದಿನ ಹುಡುಗಿ. ಎಷ್ಟು ಹೇಳ್ಕೊಡಿ ನನ್ನ ಮೊಸರು ಗಾಡಿಗೆ ರೇಟ್? ಕೊಡ್ತೀನಿ, ಮೊಸರು ಇಲ್ಲ ಅನ್ನಂಗಿಲ್ಲ, ತಗೋ ಬೇಡ ಅನ್ನಂಗಿಲ್ಲ. ನೀ ಏನಾದ್ರು ತಗೊಂಡಿ ಅಂದ್ರ ಆಗ್ತೀನಿ ನಿನ್ನ ಕೈಗೆ ಬೆಳ್ಳಿ ಕಡಗ. ಅಯ್ಯೋ ಬಂದು ಬಿಡು, ಬೈಲುಗಳಿಗೆಲ್ಲ ಅದ. ಮೊಸರಿನ ಗಾಡಿಗೆ ರೇಟ್ ಅಂದ್ರೆ ಎಷ್ಟು ಹೇಳಿ ಸಾಕು ನನಗೆ. ಮೊಸರಿನ ರೇಟ 60 ರೂಪಾಯಿ ನೋಡು, ತೆಗಿ ನೋಟ್. 60 ರೂಪಾಯಿ ತಗ 100 ನೋಟು. ಆದ್ರೆ ಲೇಟ್ ಮಾಡಬೇಡ. ಏನ್ ಮಾಡ್ಬೇಕು? ಲೇಟ್ ಮಾಡಬಾರ್ದಂಗ ಕೊಟ್ಬಿಡ ಅಂತ ಇದೀನಿ. ನಿನ್ನ ಮೊಸರಿನ ಗಾಡಿಗೆ ರೇಟು ಹೌದಾ? ತಗೊಂಡ ಬಿಡಿ, ಯಾರು ಬೇಡ ಅಂತಾರ? ತಗೊಂಡೇ ಬಿಡ್ತೀನಿ. ಯಾಕ್ರಿ ಅಪ್ಪ? ತಗೊಂಡ್ ಬಿಡ್ತೀನಿ ಯಾಕ್ರಿ ಅಪ್ಪ ಅಂದೆ. ಏನಪ್ಪ ಮೊಸರಿನ ಗಾಡಿಗೆ ರೇಟ್ ಅಂತ ಹೇಳಕತ್ತೀನಿ. ಹೇಳಿದ್ನಲ್ಲ 60 ರೂಪಾಯಿ ಅಂತ. ಸರಿ ನಾನು ಲೇಟ್ ಮಾಡಕಲ್ಲ, ಕೊಟ್ಟು ಬಿಡ್ತೀನಿ 100 ನೋಟ. ಬಿಟ್ಬಿಡಿ ನಿನ್ ರೇಟ್ ಅಷ್ಟೇ.
ಎರಡ್ ಸಲ ಕೇಳ್ತೀರಿ ರೇಟ್ ನಿಮ್ ರೇಟ್ ಹೇಳಕತ್ತಿ ನಾನು ಕೇಳಿದ್ದು ನಾನ್ ರೇಟ್ ನೀವ್ ತಗೊಂಡ್ ಹೋಗ್ಪಾಕ್ ಮ್ಯಾಕ್ತೇನು ಯಾಕ್ರಿ ಅಷ್ಟೊಂದು ನಾ ಹೇಳಿದ್ದು ಮೊಸರಿಂದ ನಾನು ಅದೇ ಹೇಳಕತ್ತೀನಿ ಯಾಕಂದ್ರೆ ಸಿಟ್ ಮಾಡ್ಕಂತ ನಾನು ಕೇಳಿದ್ದು ನಿಮ್ ರೇಟ್ ಆಗತ್ತಿಲ್ಲ ನೀ ಮಾತಾಡವಲ್ಲ ಅದಕ್ಕೆ ಸೀಟ್ ಇರುತ್ತೆ ನೀ ಏನ್ ಸಿಟ್ ಮಾಡಕ್ ಹೋಗ್ಬೇಡ್ರಿ ನಾನು ಹೇಳಿದ್ದು ಮೊಸರಿನ ರೇಟ್ ಅಲ್ಲ ಮೊಸರಿನ ರೇಟ್ ಕೇಳಿದ್ದು ನಿನ್ನ ರೇಟ್ ಅಲ್ಲ ಮತ್ತ ನಂದ ಕೇಳ್ತಿ ಮೊಸರಿಂದ ಕೇಳ್ತಿ ಯಾವ ಕೇಳಿ ನಿನ್ನ ರೇಟ್ ಕೇಳಿದ್ದೆ ನಾನು ನನಗ ಹುಚ್ಚಿಡ್ದಾಕತ್ತಿ ನೀನು ಅದಕ್ಕೆ ತಾನೇ ಬಂದಿದ್ದು ಇಲ್ಲಿಗೆ ಹೌದಾ ಹೇಳಿ ನಿಂದ ಐತಿ ನಂದೈತೆ ರೀ ಅಪ್ಪ ಲೇಟ್ ಮಾಡಕ್ ಕೊಡಲ್ಲ ನಾನು ಎಲ್ಲ ಇಲ್ಲ 10 ಮಂದಿ ಮುಂದೆ ಎಣಸಕತ್ತಲ್ಲ ಸ್ವಲ್ಪ ಕಣ್ಣು ಮಾರಿ ನಿಂತ್ಕೊಂತೀನಿ ಅವು ಬಂದ್ ಕೊಡು ಆ ಕಣ್ಣು ಮಾರಿ ನಿಂತ್ಕೊಂತೀನಿ ಆಮೇಲೆ ಬಂದ್ ಕೊಡ್ತೀನಿ ಅಂದೆ ಕಣ್ಮರಿಯಿಂದ ನಿಂತ್ಕೊಂತೀನಿ ಆಮೇಲೆ ಬಂದ್ ಕೊಡ್ತೀನಿ ಅಂದೆ ಏನ್ ಮಾಡ್ಕೊಡ್ತಿ? ಯಾಕಂದ್ರೆ 10 ಮಂದಿ ಮುಂದೆ ನನಗೆ ರೊಕ್ಕ ಎಣಸಕ್ ಆಗಲ್ಲ ಅದಕ್ಕೆ ಕಣ್ಮಾರಿ ನಿಂತ್ಕೊಂತೀನಿ ಆಮೇಲೆ ಎಬಿಸಿ ತೋರ್ಸಲ್ಲ ಅಂದೆ ಎಲ್ಲಿ ಕೊಡೋಣ ಪಕ್ಕದಲ್ಲೇ ಡ್ರಾಮ ಹಿಂದ್ ಕಡೆಗೆ ಹೋಗಿ ತಗೊಂಡ್ ಕೊಡ್ತೀನಿ ನಿಮಗೆ ಅಲ್ಲೇ ಕೊಡೋಣ ಇಲ್ಲೇ ಕೊಡಲ್ಲ ಅದೇ ನಾನು 10 ಮಂದಿ ಮುಂದೆ ಎಣಸಕ್ ಆಗಲ್ಲ ಅಂದಿದ್ದು ಏನಿದ್ರು ಇಲ್ಲೇ ಕೊಡು ಅಲ್ಲಿ ಜಾಗ ಖಾಲಿ ಮಾಡು. ನಾನು ಜಾಗ ಖಾಲಿ ಮಾಡಕ ಬಂದಿಲ್ಲ ಹುಡುಗಿ ತಗೊಳ. ನಾನು ಜಾಗ ಖಾಲಿ ಮಾಡಕ ಬಂದಿಲ್ಲ ಹುಡುಗಿ ನಾನು ಕೊಡ್ತೀನಿ ನಿನ್ಗೆ 100-500 ರೂಪಾಯಿ ನೋಟ ಕೊಡು 500 ರೂಪಾಯಿ ನೋಟ ತಗೊಂಡ್ರೆ ಮೊಸರಿನ ಕಡೆ ರೇಟ್ ಅಷ್ಟ ನಾನು 500 ರೂಪಾಯಿ ಕೊಟ್ಟಾಗ ನೀನು ಮೊಸರಿನ ರೇಡಿ ಅಂತ ಕೇಳಿದ್ದೆ ನಾನು ಎಲ್ಲೈತೆ 500 ರೂಪಾಯಿ 500 ರೂಪಾಯಿ ನೋಟ ಜೋಬ್ಲಿತಾ ಇದ್ರೆ ಅದು ಬರಕಲ್ಲ ವಾಪಸ್ ನನಗ ಹುಚ್ಚಿಡ್ಸಾಕತ್ತವ ಚಿಡಿಸಕ್ಕೆ ಬಂದಿನ ಅಂತ ಹೇಳಿದ್ದೀನಿ ತಾನೆ ಇರ್ಲಿ ಬಿಟ್ಟು ಬಿಡು ನಿಮ್ದು ರೇಟ್ ಎಷ್ಟು ಹೇಳ್ಬೇಕು ಸರ್ ಕಾಲ ಮುಗಿಲ್ಲ ಒಳ ಒಳಗೆ ಕೇಳ್ತಿಲ್ಲ ರೇಟ್ ಎಷ್ಟು ಅದೇನಂತಾರೆ ಇದ್ದ ನೋಡ್ರಿ ಎದ್ ಬಂದು ಎಲ್ಲಿ ಗೊತ್ತಂಗ ಅಂತ ಇದ್ದಿದ್ದೆ ಸರಿ ಇರ್ಲಿ ಬಿಡು ಆಯ್ತು ಬಿಡು ನಿಂದು ಎಷ್ಟೈತಿ ಹೇಳಿ ನಾನು ಮತ್ತೆ ಹಾಕ್ಬಿಡ್ತೀನಿ ಒಂದು ಸಾಂಗ್ ನೀನು ಹೊತ್ತಿನ ಕಡೆಗೆ ಎಷ್ಟೈತಿ ಹೇಳಿ ನಾನು ಹಾಕ್ಬಿಡ್ತೀನಿ ನನ್ನ ಒಂದು ಸಾಂಗ್ ಹಾಕ್ಬಿಡ್ರಪ್ಪ ಸಾಂಗ್ ಒಂದು ನನಗೇನು ಅನ್ನಕತ್ತಿಲ್ಲ ಯಾವ ಬೆಳಕ್ ಕರೆದೈತೆ ಅಂತ ಯೋಚನೆ ಮಾಡಕತ್ತಿಲ್ಲ ಅವನಿಗೆ ತುಂಬಾ ಇಷ್ಟ ಆಗಿದೆ ಅದಕ್ಕೆ
ನನಗಂತೂ ಗೊತ್ತವ ನೀನು ಎದ್ದೆ ಬಿಡತ್ತು ಗೊತ್ತಾಗೈತೆ ನನಗ ಯಾವಾಗ ಮಲ್ಕೋತ ಹೇಳಕ್ ಬರೋದಿಲ್ಲ ಇಲ್ಲೇ ಮಕ್ಕಳಿಗೆ ಇಲ್ಲೇ ನಾನು ಹೋಗಿ ಜಲ್ದಿ ಹೋಗಿ ನಮ್ಮ ಕಿರಣ ಅಂಗಡಾಗ ಸ್ವಲ್ಪ ತಗೊಂಡ್ ತಗೊಂಡ್ಬರ್ತೀನಿ ಅಷ್ಟೊಳಗೆ ಇಲ್ಲೇ ರೀ ನಾನು ಹೋಗಿ ಬರ್ತೇನೆ ಹಿಂಗೆ ಹೋಗಿ ಪಟ್ಟಣದ ಲಘುನ ಬಂದ್ಬಿಡ್ತೀನಿ ಅಷ್ಟೊಳಗೆ ಇಲ್ಲೇ ರೀ